ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ಮತ್ತೆ ನಾನು ಶ್ರೀದೇವಿ. ಆಲ್ರೆಡಿ ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ನಾನು ಹೇಳಿದ್ದೆ ಸ್ವಲ್ಪ ನನ್ನ ಮಗಳು ಸಾನ್ವಿಗೆ ಹುಷಾರಿರ್ಲಿಲ್ಲ ಅಂತ. ಸೊ ಹೀಗಾಗಿ ನಾನು ವ್ಲಾಗ್ಸ್ ಅನ್ನ ಕಂಟಿನ್ಯೂ ಮಾಡಕ್ಕೆ ಆಗ್ಲಿಲ್ಲ. ಹಾಗೆ ನಂದು ಇನ್ನೂ ಒಂದು ಚಾನಲ್ ಇದೆ, ಲೇಡೀಸ್ ಕ್ಲಬ್ ಅಂತ, ನಿಮ್ಗೆ ಗೊತ್ತಿದ್ರೆ ಇರಬಹುದು. ಆ ಚಾನಲ್ಗೆ ಕೂಡ ನಾನು 3-4 ಡೇಸ್ದಿಂದ ಯಾವುದು ವಿಡಿಯೋಸ್ ಅನ್ನ ಹಾಕಿಲ್ಲ. ಬಿಕಾಸ್ ನನ್ನ ಮಗಳು ಸಾನ್ವಿಗೆ ನಾವು ಒಂದ್ ಸ್ವಲ್ಪ ಹಾಸ್ಪಿಟಲೈಸ್ ಮಾಡಿದ್ವಿ. ಸೊ ಹೀಗಾಗಿ ಕಂಪ್ಲೀಟ್ ನನ್ನ ಪ್ರೊಫೆಷನಲ್ ವರ್ಕ್ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಇತ್ತು. ನಾನು ಯಾವುದೇ ತರ ವರ್ಕ್ ಅನ್ನ ಮಾಡಿಲ್ಲ. ಬಟ್ ಈಗ ನಾವು ಮನೆಗೆ ವಾಪಸ್ ಬಂದಿವಿ, ಮತ್ತೆ ಸಾನ್ವಿ ಕೂಡ ಪರ್ಫೆಕ್ಟ್ಲಿ ಫೈನ್ ಇದ್ದಾಳೆ. ಸೊ ಹೀಗಾಗಿ ನಾನು ಇವತ್ತಿಂದ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 12 ಗಂಟೆ ಆಗಿದೆ. ಮತ್ತೆ ಮನೆ ಕೆಲಸ ಎಲ್ಲ, ಅಡ್ಗೆ ಮನೆ ಕೆಲಸ ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ಲೇಡೀಸ್ ಕ್ಲಬ್ ಮತ್ತು ಶ್ರೀದೇವಿ ಬ್ಲಾಗ್ಸ್ಗೆ 2 ವಿಡಿಯೋನ ನಾನು ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಟೋಟಲಿ ನನ್ನ ಶೆಡ್ಯೂಲ್ ಎಲ್ಲ ನಂದು ಮಗಳ ಸಾನ್ವಿ ಮೇಲೆ ಡಿಪೆಂಡ್ ಇರುತ್ತೆ. ಅವಳು ಈಗ ಹೊರಗಡೆ ಹೋಗಿದ್ದಾಳೆ. ಸೊ ನಾನು ಸಿಕ್ಕಿದ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಎಷ್ಟು ಆಗ್ತೈತಿ ಅಷ್ಟು ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಮೊನ್ನೆ ಕಮೆಂಟ್ ನಲ್ಲಿ ಒಬ್ರು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು ನನಗೆ, ನೀವು ಶೂಟ್ ಗಾಗಿ ಮಾಡುವ ಬೇಸಿಕ್ ಮೇಕಪ್ ಅನ್ನ ತೋರಿಸಿ ಅಂತ. ಸೊ ಇವತ್ತು ನಾನು ಶೂಟ್ ಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ನಿಮ್ ಜೊತೆನೆ ರೆಡಿ ಆಗ್ತೀನಿ. ಮತ್ತೆ ನಾನು ಯಾವ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ, ಹೇಗೆ ರೆಡಿ ಆಗ್ತೀನಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೊಂದು ನನಗೆ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ಬೇಕಾಗಿದೆ. ತುಂಬಾ ಜನ ಒಂದು ಕ್ವಶನ್ ಅನ್ನ ನನಗೆ ಕೇಳ್ತಾ ಇರ್ತಾರೆ ಕಮೆಂಟ್ ನಲ್ಲಿ, ನೀವು ಉತ್ತರ ಕರ್ನಾಟಕದವ್ರ ಅಂತ. ಎಸ್, ನಾನು ಉತ್ತರ ಕರ್ನಾಟಕದವಳು. ಏನಾಗುತ್ತೆ ಅಂದ್ರೆ ಈಗ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿ ತುಂಬಾ ಬೆಳೀತಾ ಇದೆ. ಮತ್ತೆ ತುಂಬಾ ಡಿಫ್ರೆಂಟ್ ಏರಿಯಾದಿಂದ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಇರುತ್ತೆ. ಸೊ ಎಲ್ಲಾರ್ಗಿ ಅರ್ಥ ಆಗ್ಲಿ ಅಂತ ನಾನು ಒಂದು ಸುಪೀರಿಯರ್ ಕನ್ನಡನಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಕ್ಚುಲಿ ಇದು ನನ್ನ ಟೋನಿಂಗ್ ಅಲ್ಲ. ನಾನು ಉತ್ತರ ಕರ್ನಾಟಕದವಳು. ನನ್ನ ಲ್ಯಾಂಗ್ವೇಜ್ ಮತ್ತೆ ನನ್ನ ಸ್ಟೈಲ್ ಆಫ್ ಕನ್ನಡ ಡಿಫ್ರೆಂಟ್ ಇದೆ. ಹೀಗಾಗಿ ನಾನು ಎಷ್ಟು ಸುಪೀರಿಯರ್ ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ರು ಫ್ಲೋನಲ್ಲಿ ಇನ್ ಬಿಟ್ವೀನ್ ನನ್ನ ಉತ್ತರ ಕರ್ನಾಟಕ ಸ್ಟೈಲ್ ಬಂದ್ಬಿಡುತ್ತೆ. ಸೊ ಹೀಗಾಗಿ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತಾ ಇದ್ದೀನಿ. ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಹೇಳಿ. ನಾನು ಸುಪೀರಿಯರ್ ಕನ್ನಡ ಮಾತಾಡೋದಕ್ಕಿಂತ ನನ್ನ ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಮೇಕಪ್ ಮಾಡ್ಕೋಬೇಕು. ಸೊ ನಿಮ್ಗೆ ಪ್ರಾಡಕ್ಟ್ಸ್ ಮತ್ತು ಯಾವ ಪ್ರಾಡಕ್ಟ್ಸ್ ಅನ್ನ ನಾನು ಅಪ್ಲೈ ಮಾಡ್ತೀನಿ ಮತ್ತೆ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನಾನು ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ಪಾಯಿಂಟ್ ಅನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಹೆವಿ ಮೇಕಪ್ ಮಾಡೋದಿಲ್ಲ. ಅಂದ್ರೆ ಫೌಂಡೇಶನ್, ಕನ್ಸೀಲರ್, ಈ ತರ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ನಾನು ಯೂಸ್ ಮಾಡೋದಿಲ್ಲ. ನಾನು ತುಂಬಾನೇ ಬೇಸಿಕ್ ಮೇಕಪ್ ಮಾಡ್ತೀನಿ. ಬಟ್ ಅದರಿಂದ ನಿಮ್ಗೆ ಒಂದು ತುಂಬಾನೇ ಒಳ್ಳೆ ಲುಕ್ ಬರುತ್ತೆ. ಯಾಕಂದ್ರೆ ನನ್ನ ಹತ್ರ ತುಂಬಾನೇ ಕಮ್ಮಿ ಸಮಯ ಇರುತ್ತೆ. ಬಿಕಾಸ್ ನಾನು ಒಂದು ಹೌಸ್ ವೈಫ್ ಇದ್ದೀನಿ. ನನಗೆ 2 ವರ್ಷದ ಮಗಳಿದ್ದಾಳೆ. ಸೊ ಎಲ್ಲ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ನನ್ನ ಮಗಳ ಶೆಡ್ಯೂಲ್ ಎಲ್ಲ ನೋಡ್ಕೊಂಡು ನನಗೆ ವಿಡಿಯೋ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ತುಂಬಾನೇ ಕಡಿಮೆ ಸಮಯ ಇರುತ್ತೆ. ಮೊದ್ಲಂತರೂ ನೀವು ನನ್ನ ತುಂಬಾನೇ ಹಳೆ ವಿಡಿಯೋಸ್ ನೋಡಿದ್ರೆ ನಾನು ಅದರಲ್ಲಿ ಮೇಕಪ್ ಅನ್ನೇ ಮಾಡ್ತಾ ಇರ್ಲಿಲ್ಲ. ಬಟ್ ಈಗ ನಮ್ ಚಾನೆಲ್ ಬೆಳೀತಾ ಇದೆ, ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಬೆಳೀತಾ ಇದೆ. ಸೊ ಒಂದ್ ಸ್ವಲ್ಪ ಒಳ್ಳೆ ಕಾಣ್ಬೇಕು. ಸೊ ಹೀಗಾಗಿ ನಾನು ತುಂಬಾನೇ ಬೇಸಿಕ್ ಮೇಕಪ್ ಮಾಡ್ತೀನಿ. ಆದ್ರೆ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಹೀಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗಿಂತ ಮುಂಚೆ ನಾವು ಯಾವುದೇ ತರ ಮೇಕಪ್ ಅನ್ನ ಮಾಡೋದಕ್ಕಿಂತ ಮುಂಚೆ ಫೇಸ್ಗೆ ಪ್ರೈಮರ್ ಅಥವಾ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡಬೇಕು. ಈಗ ನಾನು ಇಲ್ಲಿ ನೇವಿಯಾ ಡೀಪ್ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಫೇಸ್ ಮಾಯಶ್ಚರೈಸರ್ ಅಲ್ಲ, ಬಟ್ ನನ್ನ ಸ್ಕಿನ್ ತುಂಬಾನೇ ಡ್ರೈ ಇದೆ, ಎಕ್ಸ್ಟ್ರೀಮ್ಲಿ ಡ್ರೈ ಇದೆ. ಹೀಗಾಗಿ ನಾನು ಇದು ಡೀಪ್ ಮಾಯಶ್ಚರೈಸರ್ ಇದೆ, ಹೀಗಾಗಿ ನಾನು ಯೂಸ್ ಮಾಡ್ತೀನಿ. ಬಟ್ ನಿಮ್ ಸ್ಕಿನ್ ಟೈಪ್ ಹೇಗಿದೆ ಆ ಪ್ರಕಾರ ನೀವು ಮಾಯಶ್ಚರೈಸರ್ ಅಥವಾ ಪ್ರೈಮರ್ ಅನ್ನ ಚೂಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಮೇಕಪ್ ಅಥವಾ ಫೌಂಡೇಶನ್ ಅಥವಾ ನಾನು ಪ್ಯಾನ್ ಕೇಕ್ ಯೂಸ್ ಮಾಡ್ತೀನಿ. ಸೊ ಅದರ ಬೇಸ್ ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತೆ ಒಂದು ತುಂಬಾನೇ ನಿಮ್ಗೆ ಡಿಫ್ರೆಂಟ್ ಲುಕ್ ಬರುತ್ತೆ. ನಿಮ್ ಮುಖ ಗ್ಲೋ ಆಗಿ ಕಾಣುತ್ತೆ. ಈಗ ಮಾಯಶ್ಚರೈಸರ್ ಅಪ್ಲಿಕೇಶನ್ ಆದ ಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಲಿವಿಯಾ ಪ್ಯಾನ್ ಕೇಕ್. ಇದು ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಇರುವ ಎಲ್ಲ ವರ್ಡಿಂಗ್ಸ್ ಗಾಯಬಾಗಿದೆ. ಬಟ್ ಇದ್ರದ್ದು ಒಂದು ಸೆಪರೇಟ್ ವಿಡಿಯೋನ ನಾನು ಮಾಡಿದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಇದು ಹೇಗೆ ಕಾಣುತ್ತೆ ಅಂತ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಈಗ ಈ ರೀತಿ ಸ್ಪಾಂಜ್ ಇರುತ್ತೆ. ಆ ಸ್ಪಾಂಜ್ ಅನ್ನ ಒಂದ್ ಸ್ವಲ್ಪ ನಾವು ಹಸಿ ಮಾಡಬೇಕಾಗುತ್ತೆ. ಸೊ ಇದು ಮೇನ್ ಪ್ರಾಡಕ್ಟ್ ಇದೆ. ಇದನ್ನು ಚೆನ್ನಾಗಿ ಸ್ಪಾಂಜ್ ಮೇಲೆ ಅಪ್ಲೈ ಮಾಡಿಕೊಂಡು ಮುಖದ ಮೇಲೆ ಸ್ಪ್ರೆಡ್ ಮಾಡಬೇಕು.
ಸೊ ನೀವು ಈಗ ಒಂದು ಡಿಫ್ರೆನ್ಸ್ ಅನ್ನ ಗೆಸ್ ಮಾಡ್ಬೋದು. ಈ ಸೈಡ್ ಸ್ಕಿನ್ ನೋಡಿ ಹೇಗೆ ಒಂದ್ ರೀತಿ ಟೈಟ್ ಆಗಿದೆ, ಆದ್ರೆ ಈ ಸೈಡ್ ಒಂದ್ ಸ್ವಲ್ಪ ಡಲ್ ಅನಿಸ್ತಾ ಇದೆ, ಹೌದಲ್ವಾ? ಸೊ ಇದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಇದೆ. ಇನ್ಸ್ಟಂಟ್ ನಿಮ್ಮ ಹತ್ರ ಕೂಡ ನನ್ನ ತರ ತುಂಬಾ ಕಮ್ಮಿ ಸಮಯ ಇದ್ರೆ ನೀವು ವಿದಿನ್ 10 ಮಿನಿಟ್ಸ್ ತುಂಬಾನೇ ಒಳ್ಳೆ ಮೇಕಪ್ ಅನ್ನ ಮಾಡ್ಕೋಬಹುದು. ಸೊ ಈ ಪ್ರಾಡಕ್ಟ್ ಅನ್ನ ನೀವು ಖಂಡಿತ ಟ್ರೈ ಮಾಡಿ. ಮತ್ತೆ ಇದ್ರದ್ದು ಸೆಪರೇಟ್ ವಿಡಿಯೋ ಮಾಡಿದೀನಿ, ನೀವು ಆ ವಿಡಿಯೋನ ಚೆಕ್ ಮಾಡಿ. ಸೊ ನೋಡಿ, ಈಗ ನಿಮ್ಗೆ ಒಂದು ಡಿಫ್ರೆನ್ಸ್ ಅನ್ನ ಕಾಣಿಸಬಹುದು. ನಾನು ಮೊದಲನೇ ಫೇಸ್ ಮತ್ತೆ ಈಗ ಅಪ್ಲಿಕೇಶನ್ ಮಾಡಿದ್ಮೇಲೆ ಫೇಸ್, ಇದರಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಇದೆ. ಅಂದ್ರೆ ಇದನ್ನು ನೀವು ಚೆನ್ನಾಗಿ ಈವನ್ಲಿ ಸ್ಪ್ರೆಡ್ ಮಾಡಬೇಕು. ಫೇಸ್ ಮೇಲೆ ಒಂಥರ ಪ್ಯಾಚಸ್ ಕಾಣಬಾರ್ದು. ಇವಾಗ ನಾವು ಸ್ವಲ್ಪ ಇಲ್ಲಿ ಹಚ್ಕೊಂಡು ನಡುವಿನ ಗ್ಯಾಪ್ ಹಾಗೆ ಬಿಟ್ಟು ಮತ್ತೆ ಹಚ್ಕೊಂಡ್ರೆ ಅದು ಒಂಥರ ಪ್ಯಾಚಿ ಕಾಣುತ್ತೆ. ಸೊ ಆ ತರ ಆಗ್ಬಾರ್ದು. ಸ್ಕಿನ್ ಮೇಲೆ ಅದನ್ನು ಈವನ್ಲಿ ಸ್ಪ್ರೆಡ್ ಆಗಿ ನಿಮ್ ಪೂರ್ತಿ ಸ್ಕಿನ್, ನೆಕ್ ಎಲ್ಲ ಒಂದೇ ಸ್ಕಿನ್ ಕಾಂಪ್ಲೆಕ್ಷನ್ ಕಾಣಬೇಕು. ಅದು ಆದ್ಮೇಲೆ ನಾನು ಲ್ಯಾಕ್ಮೆ ಐಲೈನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ತುಂಬಾ ಹೆವಿ ವಿಂಗ್ಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ, ಬಿಕಾಸ್ ನಾನು ಡೈಲಿ ವಿಡಿಯೋಸ್ ಮಾಡಬೇಕಾಗುತ್ತೆ. ಸೊ ಡೈಲಿ ಬೇಸಿಸ್ ಮೇಲೆ ನಾನು ಅಷ್ಟೊಂದೇ ಹೆವಿ ಮೇಕಪ್ ಮಾಡೋದಿಲ್ಲ. ಸೊ ತುಂಬಾ ಲೈಟ್ ಆಗಿ ಇದನ್ನು ಲೈನ್ ಮಾಡ್ತೀನಿ ನಾನು. ಇದು ಸ್ವಲ್ಪ ಕ್ಯಾಮೆರಾನಲ್ಲಿ ನೋಡಿ ಮಾಡ್ಲಿಕ್ಕೆ ನನ್ಗೆ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಸ್ವಲ್ಪ ನಾನು ಮಿರರ್ ಅನ್ನ ಯೂಸ್ ಮಾಡಿ ಹಚ್ಕೋತೀನಿ. ಆದ್ರೆ ಐಲೈನರ್ ಅನ್ನ ಎಕ್ಸಾಕ್ಟ್ಲಿ ಹೇಗೆ ಹಚ್ಕೋಬೇಕು ಅಂತ ವಿಡಿಯೋನ ನಾನು ಸೆಪರೇಟ್ ಆಗಿ ಆಫ್ಟರ್ 2 ಯಾ 3 ಡೇಸ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಬಹುದು. ಸೊ ನಾನು ಐಲೈನರ್ ಶೇಪ್ ಅನ್ನ ತಕೊಂಡಿದ್ದೀನಿ. ಈಗ ನಾನು ಮಸ್ಕರ ಮತ್ತು ಕಾಜಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಮೆರಾನಲ್ಲಿ ನೋಡಿ ಮೇಕಪ್ ಮಾಡ್ಕೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಆದ್ರೂ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ನೀವು ರಿಕ್ವೆಸ್ಟ್ ಮಾಡಿದ್ರಿ ತೋರಿಸ್ರಿ ಅಂತ. ಸೊ ನೀವು ನೋಡ್ಬೋದು ಐಲೈನರ್, ಕಾಜಲ್ ಮತ್ತೆ ಮಸ್ಕರದಿಂದ ನಮ್ಮ ಐಸ್ಗೆ, ನಮ್ಮ ಕಣ್ಣಿಗೆ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ, ತುಂಬಾನೇ ಅಟ್ರಾಕ್ಟಿವ್ ಕಾಣುತ್ತೆ. ಸೊ ಲಿಪ್ಸ್ಟಿಕ್ ಮತ್ತು ಐಲೈನರ್, ಕಾಜಲ್ ನನ್ನ ಫೇವ್ರೆಟ್ ಐಟಮ್ಸ್ ಅನ್ಬೋದು, ಪ್ರಾಡಕ್ಟ್ ಐಟಮ್ಸ್ ಇದೆ, ನನಗೆ ತುಂಬಾ ಇಷ್ಟ. ಇದನ್ನು ಅಷ್ಟೇ ಹಚ್ಕೊಂಡ್ರು ಕೂಡ ನಿಮಗೆ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಮತ್ತೆ ತುಂಬಾನೇ ಅಟ್ರಾಕ್ಟಿವ್ ಕಾಣುತ್ತೆ. ಈಗ ಲಾಸ್ಟ್ ನಾನು ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡು ಮೇಕಪ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಯಾವಾಗ್ಲೂ ಲಿಪ್ ಬಾಮ್ ಅನ್ನ ಹಚ್ಕೋಬೇಕು. ಇದರಿಂದ ನಿಮ್ ಲಿಪ್ಸ್ಟಿಕ್ಗೆ ಒಂಥರ ಗ್ಲೋ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಹೀಗಾಗಿ ನಾನು ಫಸ್ಟ್ ಆಫ್ ಆಲ್ ಲಿಪ್ ಬಾಮ್ ಅನ್ನ ಹಚ್ಕೊಳ್ತಾ ಇದ್ದೀನಿ. ಸೊ ಆಯ್ತು, ನಾನು ಇಷ್ಟೇ ಮೇಕಪ್ ಅನ್ನ ಮಾಡ್ಕೊಳ್ಳೋದು. ಇದು ನನ್ನ ಬೇಸಿಕ್ ಮೇಕಪ್ ಇದೆ, ತುಂಬಾನೇ ಸಿಂಪಲ್ ಮೇಕಪ್ ಇದೆ. ನೀವು ಕೇಳ್ತಾ ಇದ್ರಿ ಕಮೆಂಟ್ ನಲ್ಲಿ, ಹೀಗಾಗಿ ತೋರಿಸಿದೆ. ನೀವು ಕೂಡ ತುಂಬಾ ಹರಿನಲ್ಲಿ ಇದ್ರೆ, ತುಂಬಾ ಸಮಯ ನಿಮ್ಮ ಹತ್ರ ಕಮ್ಮಿ ಇದ್ರೆ, ಮತ್ತೆ ಹೊರಗಡೆ ಹೋಗ್ಬೇಕಾಗಿದ್ರೆ ಈ ತರ ಸಿಂಪಲ್ ಮೇಕಪ್ ಅನ್ನ ಮಾಡ್ಕೊಂಡು ಒಳ್ಳೆ ಲುಕ್ ಅನ್ನ ಪಡಿಬಹುದು. ಸೊ ಈಗ ನಾನು ಶೂಟ್ ಮಾಡಬೇಕು ಲೇಡೀಸ್ ಕ್ಲಬ್ ಮತ್ತೆ ಶ್ರೀದೇವಿ ಬ್ಲಾಗ್ಸ್ಗೆ, ಹೀಗಾಗಿ ನಾನು ನಿಮ್ಗೆ ಆಮೇಲೆ ಮತ್ತೆ ಸಿಗ್ತೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಶೂಟ್ ಮಾಡ್ತೀನಿ ಅಂತ. ಇದು ಆಕ್ಚುಲಿ ನಮ್ಮ ಮನೆ ಮೇನ್ ಹಾಲ್ ಇದೆ, ಮತ್ತೆ ಇದು ನನ್ನ ಸ್ಟಿಚಿಂಗ್ ಮಷಿನ್ ಇದೆ. ನನ್ನ ಹತ್ರ ಇನ್ನು ಆಫೀಸ್ ಸ್ಟುಡಿಯೋ ಅಂತ ಸ್ಪೆಸಿಫಿಕ್ ಯಾವುದೇ ಏರಿಯಾ ಇಲ್ಲ. ನಾವು ಟ್ರೈ ಮಾಡ್ತಾ ಇದೀವಿ ಈ ತರ ಒಂದು ಸಣ್ಣ ಸ್ಟುಡಿಯೋನ ಸೆಟ್ ಮಾಡ್ಬೇಕು ಅಂತ. ಸೊ ಅಲ್ಲಿವರೆಗೆ ನಾವು ಈ ರೀತಿ ಸ್ಟಿಚಿಂಗ್ ಮಷಿನ್ ಮೇಲೆ ಟ್ರೈಪಾಡ್ ಅನ್ನ ಇಟ್ಟು ಶೂಟ್ ಮಾಡ್ತೀವಿ. ಆದ್ರೆ ನಿಮ್ಗೆ ಕಾಣುವಾಗ ಒಂಥರ ಸ್ಟುಡಿಯೋ ತರ ಕಾಣ್ಬೇಕು ಅಂತ ಟ್ರೈ ಮಾಡ್ತೀವಿ. ಶ್ರೀದೇವಿ ಬ್ಲಾಗ್ಸ್ ಮತ್ತು ಲೇಡೀಸ್ ಕ್ಲಬ್ ಚಾನಲ್ ಶೂಟ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಶ್ರೀದೇವಿ ಬ್ಲಾಗ್ಸ್ಗೆ ಚಾರ್ಕೋಲ್ ಫೇಸ್ ಮಾಸ್ಕ್ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಇನ್ನುವರೆಗೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಆಲ್ರೆಡಿ ನೀವು ನೋಡಿರಬಹುದು ಕೂಡ.
ಈಗ ಸಂಜೆ ಆಗಿದೆ, ಚಹಾ ಮಾಡ್ತಾ ಇದ್ದೆ. ಇವತ್ತು ನಾನು ಒಂದು ಸ್ಪೆಷಲ್ ಚಾಯ್ ಮಾಡ್ತಾ ಇದ್ದೀನಿ. ನಾನು ಎಜುಕೇಶನ್ಗಾಗಿ ಪುಣಾನಲ್ಲಿ ಇದ್ದೆ. ಸೊ ಪುಣಾನಲ್ಲಿ ಈ ಚಹಾನ ನಾನು ತುಂಬಾ ಸಲ ಕುಡ್ತಿದ್ದೀನಿ. ಇದು ತಂದೂರಿ ಚಾಯ್ ಅಂತ ಒಂದು ಸ್ಪೆಷಲ್ ಚಾಯ್ ಬರುತ್ತೆ. ಸೊ ಮನೆಯಲ್ಲಿ ಕೂಡ ಮಾಡಿದ್ದೀನಿ, ಫ್ಯಾಮಿಲಿ ಮೆಂಬರ್ಸ್ಗೆ ಅದು ತುಂಬಾನೇ ಇಷ್ಟ ಆಯ್ತು. ಇವತ್ತು ಕೂಡ ಮಾಡ್ತಾ ಇದ್ದೆ. ಸೊ ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಡೀರಿ ಈಗ ಚಹಾ ಮಾಡೋಣ. ನಾರ್ಮಲಿ ನಾವು ಚಹಾ ಮಾಡ್ಬೇಕಾದ್ರೆ ನಮ್ಗೆ ಏನು ಸಾಮಗ್ರಿ ಬೇಕಾಗುತ್ತೆ ಅದೇ ಸಾಮಗ್ರಿ ಇದೆ. ಸ್ಪೆಷಲ್ ಅಂದ್ರೆ ಈ ತರ ಮಣ್ಣಿನ ಮಡಕೆ ಬೇಕಾಗುತ್ತೆ. ಇವಾಗ ಆಲ್ರೆಡಿ ನಾನು ತಂದೂರಿ ಚಾಯ್ನ ತುಂಬಾ ಸಲ ಮನೇಲಿ ಮಾಡಿದೀನಿ. ಸೊ ಹೀಗಾಗಿ ಒಂದ್ ಸ್ವಲ್ಪ ಕಪ್ಪದಾಗಿ ಆಗಿದೆ. ಆಲ್ರೆಡಿ ನಾನು ಶುಂಠಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲು ಮತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ. ಹಾಲ್ ಪ್ರಪೋರ್ಷನ್ ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕು. ಸಕ್ಕರೆ ಮತ್ತು ಚಹಾ ಪುಡಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಚಹಾ ಮಾಡ್ಲಿಕ್ಕೆ 1 ಕಪ್ ಹಾಲು ತಗೊಳ್ತಾ ಇದ್ದೀನಿ. ಅದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕಿ ಸಕ್ಕರೆ ಮತ್ತು ಚಹಾ ಪುಡಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಶುಂಠಿ ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಟಿದ್ದೆ, ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಈ ಕಂಟೈನರ್ ನಾನು ಈ ಸೈಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಈ ಮಣ್ಣಿನ ಮಡಕೆ ಕಾಸ್ಬೇಕಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕ್ಯಾಮೆರಾನಲ್ಲಿ ಕಾಣುತ್ತೆ. ಸೊ ಅದು ಚಾಯ್ ರೆಡಿ ಆಗ್ತಾ ಇದೆ. ಈಗ ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಇದರಲ್ಲಿ ಅಂದ್ರೆ ಈ ಮಡಕೆನ ನಾವು ಬಿಸಿ ಮಾಡ್ಬೇಕು. ಬಿಸಿ ಮಾಡ್ಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಹೈ ಇಡಬೇಡಿ, ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಮತ್ತೆ ಈ ತರ ಈ ಮಣ್ಣಿನ ಮಡಕೆ ರೌಂಡ್ ಶೇಪ್ ನಲ್ಲಿ ಪೂರ್ತಿ ರೌಂಡ್ ಎಲ್ಲ ಸೈಡ್ ದಿಂದ ಅದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಸಮಯ ಆದ ಮೇಲೆ ಈ ರೀತಿ ನೀವು ಅದನ್ನು ಚೇಂಜ್ ಮಾಡಿ ಮಾಡಿ ಅದ್ರ ಪೂರ ಶೇಪ್ ಎಲ್ಲ ಕವರ್ ಮಾಡಬೇಕು. ಸೊ ಈ ರೀತಿ ರೌಂಡ್ ಶೇಪ್ ನಲ್ಲಿ ಎಲ್ಲಾ ಸೈಡ್ ದಿಂದ ಕವರ್ ಆದ ಮೇಲೆ ಈ ಮಡಕೆನ ಈ ರೀತಿ ನೋಡಿ ಉಲ್ಟಾ ಇಡ್ಬೇಕು. ಅಂದ್ರೆ ಒಳಗಡೆ ಕಾಯಿಸ್ಬೇಕು, ಒಳಗಡೆ ಫ್ಲೇಮ್ ಹೋಗ್ಬೇಕು. ಈ ರೀತಿ ಇಡ್ಬೇಕು, ಅಂದ್ರೆ ಫ್ಲೇಮ್ ಒಳಗಡೆ ಹೋಗಿ ಇನ್ನರ್ ಸೈಡ್ ದಿಂದ ಕೂಡ ಅದು ಫ್ಲೇಮ್ ಆಗ್ಬೇಕು. ಈಗ ಇಲ್ಲಿ ನಮ್ ಚಾಯ್ ರೆಡಿ ಆಗ್ತಾ ಇದೆ. ಚಹಾ ರೆಡಿ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ನಮ್ದು ಮಡಕೆ ಕೂಡ ಬಿಸಿ ಆಗಿದೆ. ಸೊ ನಾನು ಇದು ಗ್ಯಾಸ್ ಕೂಡ ಈಗ ಬಂದ್ ಮಾಡ್ತಾ ಇದ್ದೀನಿ. ಮತ್ತೆ ಚಹಾ ಕೂಡ ರೆಡಿ ಆಗಿದೆ. ಸೊ ಅದು ಗ್ಯಾಸ್ ಕೂಡ ನಾನು ಬಂದ್ ಮಾಡ್ತಾ ಇದ್ದೀನಿ. ಈಗ ಒಂದು ಡಿಫ್ರೆಂಟ್ ಚಹಾ ಬೋಗಾಣಿ ತಗೊಂಡು ಅದರಲ್ಲಿ ನಾನು ಈ ಮಡಕೆನ ಬಿಸಿ ಆಗಿರುತ್ತೆ. ಸೊ ಸ್ವಲ್ಪ ನಿಧಾನವಾಗಿ ಇಡಿ. ಇದನ್ನು ಈ ರೀತಿ ಇಡ್ತಾ ಇದ್ದೀನಿ. ನೋಡಿ, ಬಿಸಿಯಾಗಿರುತ್ತೆ, ಇಡುವಾಗ ಸಾವಕಾಶಾಗಿ ಇಡಿ. ಸೊ ಈ ಮಾಡಿದ ಚಹಾನ ನಾನು ಈಗ ಡೈರೆಕ್ಟ್ಲಿ ಈ ಮಡಕೆನಲ್ಲಿ ಸೋಸ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮಡಕೆ ಫ್ಲೇವರ್ ಈ ಚಹಾನಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಚಹಾಕ್ಕೆ ಒಂದು ತುಂಬಾನೇ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಸೊ ಈಗ ನೋಡಿ, ನಾನು ಇದನ್ನೆಲ್ಲ ಮತ್ತೆ ಕಂಟೈನರ್ ನಲ್ಲಿ ಹಾಕಿ ಈಗ ಮಡಕೆ ಫ್ಲೇವರ್ ಎಲ್ಲ ಈ ಚಹಾನಲ್ಲಿ ಬಂದಿದೆ. ನನ್ನ ಹತ್ರ ಮನೆಯಲ್ಲಿ ಈ ರೀತಿ ಒಂದು ಮಡಕೆ ಇದೆ. ಇದಕ್ಕೆ ತಂದೂರಿ ಚಾಯ್ ಲುಕ್ ಬರುತ್ತೆ ಅಂತ ನಾನು ಇದರಲ್ಲಿ ಚಹಾನ ಫ್ಯಾಮಿಲಿ ಮೆಂಬರ್ಸ್ಗೆ ಸರ್ವ್ ಮಾಡ್ತೀನಿ. ನಿಮ್ಮ ಹತ್ರ ಈ ರೀತಿ ಕಪ್ ಇರ್ಲಿಲ್ಲ ಆದ್ರೆ ನೀವು ನಾರ್ಮಲ್ ನಾವು ಚಹಾ ಕುಡಿಯೋ ಕಪ್ ನಲ್ಲಿ ಕೂಡ ಈ ತಂದೂರಿ ಚಾಯ್ನ ಸರ್ವ್ ಮಾಡಬಹುದು. ಸೊ ಈ ರೀತಿ ಒಂದು ಸ್ಪೆಷಲ್ ಚಾಯ್ ಆಗುತ್ತೆ. ತುಂಬಾ ಟ್ರೈ ಮಾಡಿ ನೋಡಿ, ಬಿಕಾಸ್ ಇದ್ರ ಫ್ಲೇವರ್ ತುಂಬಾನೇ ಒಳ್ಳೆ ಬರುತ್ತೆ, ನಿಮ್ಗೆ ಕೂಡ ಇಷ್ಟ ಆಗ್ಬಹುದು.
ತುಂಬಾನೇ ಒಳ್ಳೆ ಫ್ಲೇವರ್ ಬಂದಿದೆ. ನೀವು ಕೂಡ ಈ ಚಹಾನ ಖಂಡಿತ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ ನಿಮ್ಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ. ಮತ್ತೆ ನಿಮ್ಗೆ ನಾಳಿನ ಬ್ಲಾಗ್ ನಲ್ಲಿ ಸಿಗ್ತೀನಿ. ನನ್ನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ. ಮತ್ತೆ ಇನ್ನೂವರೆಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಮಾಡಿ. ಬಾಯ್ ಬಾಯ್.